ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 7ನೇ ಅಧ್ಯಾಯ 16ರಿಂದ 20 ನೋಡುವುದಾದರೆ, ನಾವು ಒಳ್ಳೆಯ ಫಲ ಕೊಡುವ ಮರಗಳಾಗಬೇಕು, ದೇವರಿಗೆ ಮಹಿಮೆ ತರುವಂಥದ್ದನ್ನು ಮಾಡಬೇಕು. 7ನೇ ಅಧ್ಯಾಯ 16ರಲ್ಲಿ ನಾವು ನೋಡ್ತೇವೆ, ಅವರ ಫಲಗಳಿಂದ ನೀವು ಅವರನ್ನು ತಿಳಿದುಕೊಳ್ಳ್ರಿ. ಜನರು ಮುಳ್ಳುಗಳಲ್ಲಿ ದ್ರಾಕ್ಷಿಯನ್ನು, ಮದ್ದುಗುಣಿಕೇಡಿಗಳಲ್ಲಿ ಅಂಜೂರಗಳನ್ನು ಕೂಡಿಸುವರೋ, ಅದರಂತೆ ಪ್ರತಿಯೊಂದು ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ ಮತ್ತು ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಇಲ್ಲವೇ ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಅವೆಲ್ಲ ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವು ಕಡಿಯಲ್ಪಟ್ಟು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಆದದರಿಂದ ಅವರ ಫಲಗಳಿಂದ ನೀವು ಅವರನ್ನು ತಿಳಿದುಕೊಳ್ಳುವಿರಿ. ಇಲ್ಲಿ ಗಮನಿಸಿ ಪ್ರಿಯರೇ, ಒಳ್ಳೆಯ ಫಲಗಳು ಕೊಡುವಂಥ ಮಕ್ಕಳಾಗಬೇಕು ನಾವು. ಜನ ಮುಳ್ಳುಗಳಲ್ಲಿ ದ್ರಾಕ್ಷಿಯನ್ನು, ಮದ್ದುಗುಣಿಕೆಗಳಲ್ಲಿ ಅಂಜೂರಗಳನ್ನು ಕೂಡಿಸುವರೋ? ಕೂಡಿಸೋದಕ್ಕೆ ಸಾಧ್ಯವೇ? ಮುಳ್ಳುಗಳನ್ನು, ದ್ರಾಕ್ಷಿಯನ್ನು ಮದ್ದುಗುಣಿಕೆಗಳಲ್ಲಿ ಎಲ್ಲಾದರೂ ಒಂದು ಮಾಡುವುದಕ್ಕೆ ಸಾಧ್ಯವೇ? ಆದರೆ ಇಲ್ಲಿ ನೋಡಿ, ಆ ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಯಾವುದೇ ಕಾರಣಕ್ಕೂ ಕೂಡಿಸುವುದಿಲ್ಲ. ಕಾರಣ ಏನಂತಂದರೆ, ಫಲ ಕೊಡುವಂಥದ್ದು, ಫಲ ಕೊಡದೇ ಇರುವಂಥದ್ದು. ಫಲ, ಒಳ್ಳೆಯ ಮರ ಒಳ್ಳೆಯ ಫಲ ಕೊಡ್ತದೆ, ಕೆಟ್ಟ ಮರ ಕೆಟ್ಟ ಫಲ ಕೊಡ್ತದೆ. ಒಳ್ಳೆಯ ಮರ ಪ್ರತಿ ಸಲ ಅದು ಒಳ್ಳೆಯದನ್ನೇ ಕೊಡುತ್ತದೆ. ಇಲ್ಲಿ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಂಥದ್ದನ್ನು ನೋಡುವುದಾದರೆ, ನಮ್ಮ ವೈಯಕ್ತಿಕ ಜೀವನ, ನಮ್ಮ ಕುಟುಂಬ ಜೀವನ, ನಮ್ಮ ಸಭೆ ಎಲ್ಲವನ್ನ ಸುಭದ್ರವಾದಂಥ ಒಂದು ಅಸ್ಥಿವಾರದ ಮೇಲೆ ನಿತ್ಯತ್ವಕ್ಕಾಗಿ ಕಟ್ಟಲು ಸಾಧ್ಯವಾಗ್ತದೆ ಅನ್ನುವುದನ್ನು ಕರ್ತನು ಬಹಳ ಸ್ಪಷ್ಟವಾಗಿ ನಿಚ್ಚಳಪಡಿಸ್ತಾ ಇದ್ದಾನೆ. ನಿಚ್ಚಳವಾಗಿ ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ವೈಯಕ್ತಿಕ ಜೀವನ. ಅದಕ್ಕೆ ಮತ್ತಾಯ ಪತ್ರಿಕೆ 7ನೇ ಅಧ್ಯಾಯ 24ರಿಂದ 27 ನೋಡಿ. ಆದದ್ದರಿಂದ ಯಾವನಾದರೂ ನಾನು ಹೇಳುವ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿವಂತನಿಗೆ ಹೋಲಿಸುವನು. ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದವು, ಆದರೂ ಅದು ಬೀಳಲಿಲ್ಲ, ಯಾಕೆಂದರೆ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಹಾಕಲ್ಪಟ್ಟಿತು. ಈ ನನ್ನ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬನು ಅವುಗಳಂತೆ ನಡೆಯದೆ ಹೋದರೆ ಅವನು ಮರಳಿನ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿಹೀನನಿಗೆ ಹೋಲಿಕೆಯಾಗಿರುವನು. ಹೇಗೆಂದರೆ, ಮಳೆಯು ಸುರಿದು ಪ್ರವಾಹಗಳು ಬಂದು ಗಾಳಿಯು ಬೀಸಿ ಆ ಮನೆಗೆ ಬಡಿದವೋ, ಆಗ ಅದು ಬಿದ್ದಿತು ಮತ್ತು ಅದರ ಬೀಳುವಿಕೆಯು ದೊಡ್ಡದಾಗಿತ್ತು. ಇಲ್ಲಿ ಮನೆಯನ್ನು, ಅಸ್ಥಿಭಾರವನ್ನು ನೀನು ಎಲ್ಲಿ ಕಟ್ಟಬೇಕು ಅನ್ನುವಂಥದ್ದನ್ನು ಕರ್ತನು ಬಹಳ ಸ್ಪಷ್ಟವಾಗಿ ಪ್ರಚುರಪಡಿಸ್ತಾ ಇದ್ದಾನೆ. ಅಪ್ಪ, ನಿಮ್ಮ ಬದುಕುಗಳನ್ನು ಸರಿ ಮಾಡಿಕೊಳ್ಳಿ. ಬದುಕು ಅನ್ನುವಂಥದ್ದು ಅದು ಗಾಳಿಯಲ್ಲಿ ಬಡಿದುಕೊಂಡು ಹೋಗುವಂಥದ್ದಲ್ಲ. ಜೀವನ ಅನ್ನುವಂಥದ್ದು ಹುಡುಗಾಟಿಕೆ ಅಲ್ಲ. ಬದುಕು ಅನ್ನುವಂಥದ್ದು ಒಂದು ಭ್ರಮಾಲೋಕದಲ್ಲಿ ಬದುಕುವಂಥದ್ದಲ್ಲ ಎಂಬುದಾಗಿ ಕರ್ತನು ಬಹಳ ಸ್ಪಷ್ಟವಾಗಿ ಮತ್ತಾಯ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನಿನ್ನ ಬದುಕನ್ನು ನೀನು ಸರಿ ಮಾಡಿಕೋ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈ ವಾಕ್ಯವನ್ನು ನೋಡುವಂಥ ಮಕ್ಕಳೇ, ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮ ಕರ್ಮ ಸಿದ್ಧಾಂತವನ್ನು ಬಿಡೋಣ. ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವಾ, ವಿಶೇಷವಾಗಿ ಸ್ವಾಮಿ ಅಪ್ಪ, ಭಯವನ್ನಸ್ತನು ಸ್ವಾಮಿ, ಕೆಲಸಕ್ಕಾಗಿ ದೇವರೇ, ನನಗಾಗಿ ಕೆಲಸಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ ಸ್ವಾಮಿ ಇಮೇಲಲ್ಲಿ ಪತ್ರ ಬರೆದಿದ್ದಾನೆ ದೇವರೇ.
ಅಪ್ಪ, ಆ ಮಗನಿಗಾಗಿ ಬೇಡ್ತೇನೆ ಸ್ವಾಮಿ. ಆ ಮಗನಿಗಾಗಿ ಅಲ್ಲ ಸ್ವಾಮಿ, ಆ ಮಗನೊಟ್ಟಿಗೆ ದೇವರೇ, ಯಾರ್ಯಾರು ಯೌವನಸ್ಥರು ತಮ್ಮ ತಮ್ಮ ಗ್ರಾಜ್ಯುಯೇಷನ್ ಮುಗಿಸಿ ಯಾರ್ಯಾರು ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾರೋ, ವರಮಾನಗಳಿಗಾಗಿ ಹುಡುಕ್ತಾ ಇದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ದಯಾಳು ಆದಂಥ ಕರ್ತನೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಅಪ್ಪ, ಮಕ್ಕಳಿಗೆ ಕೆಲಸಗಳು ಹುಡುಕಿಕೊಂಡು ಬರಲಿ ದೇವರೇ. ಯೇಸುವೇ, ಅಪ್ಪ ಯೇಸುವೇ, ನಿಮ್ಮಿಂದ ಸಮಸ್ತವೂ ಸಾಧ್ಯ ಸ್ವಾಮಿ. ನಿಮ್ಮಿಂದ ಆಗದಿರುವಂಥ ಕಾರ್ಯಗಳು ಒಂದೂ ಇಲ್ಲ ಸ್ವಾಮಿ. ಸಹಾಯ ಮಾಡಪ್ಪ. ಮಕ್ಕಳಿಗೆ ಕೆಲಸ ಕೊಡು. ಮಕ್ಕಳನ್ನು ಸಾಕ್ಷಿಗಳು ಬರೆದು ಕಳಿಸುವಾಗೆ ಮಕ್ಕಳನ್ನು ಪ್ರೇರೇಪಿಸು. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ.